ಸ್ನೇಹಿತರೆ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, HRMS ESS ಆ್ಯಪ್ ಏನಿದೆ, ಆ ಆ್ಯಪಲ್ಲಿ ಇರ್ತಕ್ಕಂಥ ಆಲ್ ಸರ್ವಿಸ್ ಅವೈಲಬಿಲಿಟಿನ ನಾನು ನಿಮಗೆ ಪರಿಚಯವನ್ನು ಮಾಡ್ಕೊಡೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ESS HRMS ಪೋರ್ಟಲ್ ಆಲ್ರೆಡಿ ತಾವು ಅದನ್ನು ಪ್ಲೇಸ್ಟೋರಿಂದ ಡೌನ್ಲೋಡನ್ನು ಮಾಡ್ಕೊಂಡಿರ್ತೀರ. ಮತ್ತು ಯೂಸರ್ ನೇಮ್ ತಮ್ಮ KJID ನಂಬರ್ ಆಗಿರುತ್ತೆ. ಪಾಸ್ವರ್ಡನ್ನು ಕ್ರಿಯೇಟನ್ನು ಮಾಡಿಕೊಂಡು ಎಂಟರ್ ಕ್ಯಾಪ್ಚಾವನ್ನು ಹಾಕಿ ತಾವು ಲಾಗಿನ್ ಆಗ್ತಕ್ಕಂಥ ಒಂದು ಪ್ರೊಸೆಸ್ಸು. HRMSಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರಿಗೆ OTP ಬರುತ್ತೆ. OTPನ ಎಂಟ್ರಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆಲ್ ಸರ್ವಿಸ್ ಅಂತೇಳಿ ಈ ರೀತಿ ಅದು ಓಪನ್ ಆಗುತ್ತೆ. ಉದಾಹರಣೆ ನಂದೇ ನೋಡಿ, ವೆಲ್ಕಮ್ ಟು ಸತೀಶ HR ಅಂತ ತೋರಿಸ್ತಾ ಇದೆ ಮೈನ್ ಪೇಜ್. ರೈಟ್ ಸೈಡಲ್ಲಿ ನಮ್ಮ HRMS ESS ಲೋಗೋ ಇದೆ, ಮತ್ತು ಲೆಫ್ಟ್ ಸೈಡಲ್ಲಿ ಅಂತಕ್ಕಂಥದ್ದು ಇದೆ. ಇದು ಲ್ಯಾಂಗ್ವೇಜನ್ನು ಚೇಂಜನ್ನು ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಗಂಟೆ ಸಿಂಬಲ್ ಇದೆ, ಇದು ನೋಟಿಫಿಕೇಶನ್ನ ಅಲರ್ಟನ್ನು ಮಾಡ್ತಾ ಹೋಗುತ್ತೆ. ಫೇವರೇಟ್ ಸರ್ವಿಸಲ್ಲಿ ಕೂಡ ನಾವು ವೀವ್ ಆಲ್ ಅನ್ನು ನಾವು ನೋಡ್ತಾ ಹೋಗ್ಬೋದು. ನಂತರ ನಾನು ಆಲ್ ಸರ್ವಿಸ್, ಇದು ಹೋಮ್ ಪೇಜ್ ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅಂತಕ್ಕಂಥದ್ದು. ನಂತರ ಆಲ್ ಸರ್ವಿಸ್ಗೆ ಬಂದರೆ ಪೇರೋಲ್ ಆಪ್ಷನನ್ನು ಕೊಡಲಾಗಿದೆ, ಲೀವ್ ಆಪ್ಷನನ್ನು ಕೊಡಲಾಗಿದೆ, ಲೋನ್ಸು, ಅಡ್ವಾನ್ಸಸ್ಸು, ಇನ್ಸುರೆನ್ಸು, ರಿಕವರಿ, ಹೆಲ್ಪ್ ಡೆಸ್ಕು, ಮತ್ತು AG ಮತ್ತು GPF ಅನ್ನು ಕೂಡ ನಾವು ನೋಡೋದಕ್ಕೆ ಇಲ್ಲಿ ಅವಕಾಶ ಇದೆ ಅಂತಕ್ಕಂಥದ್ದು. ಪೇರೋಲ್ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿದರೆ ನೋಡಿ, ಪೇರೋಲಲ್ಲಿ ಈ ರೀತಿ ಎಲ್ಲದೂ ಕೂಡ ಇದಾಗಿರುತ್ತೆ. 2026 ಮೇ ಸ್ಯಾಲ್ರಿ ಸ್ಲಿಪ್ಪನ್ನು ನಾವು ನೋಡ್ಕೋಬೋದು. ಪರ್ಸನಲ್ ಇನ್ಫಾರ್ಮೇಷನ್ನು ಕೂಡ ನಾವು ಪ್ರೆಸ್ ಮಾಡೋದರ ಮೂಲಕ ಚೆಕ್ಕನ್ನು ಮಾಡ್ಕೋಬೋದು. ಪೇ ಸ್ಲಿಪ್ ಬ್ರೇಕ್ ಡೌನ್ ಅಂತಕ್ಕಂಥದ್ದಿದೆ, ಅಲ್ಲಿ ಐ ಸಿಂಬಲ್ ಇದೆಯಲ್ಲ, ಐ ಸಿಂಬಲ್ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ನಮ್ಮ ಇಲ್ಲಿ ಪೇಮೆಂಟ್ ಏನಿದೆ, ಗ್ರಾಸ್ ಸ್ಯಾಲ್ರಿ ಮತ್ತು ಟೋಟಲ್ ಡಿಡಕ್ಷನ್ಸು, ನೆಟ್ ಪೇ ಎಲ್ಲದೂ ಕೂಡ ತೋರಿಸ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಪೇ ಸ್ಲಿಪ್ ಮೇ 2026 ಏನು PDF ಇದೆ, ಇದನ್ನು ಕೂಡ ನಾವು ಇಲ್ಲಿ ಡೌನ್ಲೋಡನ್ನು ಮಾಡ್ಕೊಂಡ್ರೆ ನಮ್ಮ ಸ್ಯಾಲ್ರಿ ಸ್ಲಿಪ್ಪನ್ನು ಡೌನ್ಲೋಡನ್ನು ಮಾಡ್ಕೋಬಹುದು. ನಂತರ ಅರ್ನಿಂಗ್ಸು ಮತ್ತು ಡಿಡಕ್ಷನ್ಸು ಕೂಡ ಇಲ್ಲಿದೆ. ಬೇಸಿಕ್ ಎಷ್ಟು, DA ಎಷ್ಟು, HRS ಮತ್ತು ತಾವು ತಾಳ್ತಿರ್ತಕ್ಕಂಥ ಸೌಲಭ್ಯದ ಮಾಹಿತಿನೂ ಕೂಡ ಇಲ್ಲಿ ಪಡಿಬಹುದಾಗಿರುತ್ತೆ ಅಂತಕ್ಕಂಥದ್ದು ಇಲ್ಲಿ ಪೇರೋಲ್ ಅಕೌಂಟಲ್ಲಿ. ನಂತರ ನಾವು ಲೀವ್ ಒಂದು ಆಪ್ಷನ್ಗೆ ಬಂದರೆ ನಮ್ಮ EL ಎಷ್ಟಿದೆ, ಅರ್ನರ್ಡ್ ಲೀವ್ ಎಷ್ಟಿದೆ, ಮತ್ತು ಆಫ್ ಪೇ ಲೀವ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಮತ್ತು ವೀವ್ ಅಪ್ಲೈಡ್ ಲೀವ್ಸ್ ಏನಾರು ಅಪ್ಲೈ ಮಾಡಿದ್ರೆ ಕೂಡ ಚೆಕ್ ಮಾಡ್ತಾ ಹೋಗ್ಬೋದು. ರಿಕ್ವೆಸ್ಟ್ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್ ಇದ್ರೂ ಕೂಡ ನಾವು ಇಲ್ಲಿ ಚೆಕ್ಕನ್ನು ಮಾಡ್ತಾ ಹೋಗ್ಬೋದು. ಇನ್ನು ಲೋನ್ಸು, ನಾವೇನಾದರೂ ಕೂಡ ಲೋನ್ಸನ್ನು ಪಡೆದಿದ್ರೆ ಆಕ್ಟಿವ್ ಲೋನ್ಸು ನಂದು 2 ಇದೆ, ಅದಕ್ಕಾಗಿ ಆಕ್ಟಿವ್ ಲೋನ್ಸನ್ನ 2 ಅದು ತೋರಿಸ್ತಾ ಇದೆ. ಕ್ಲೋಸ್ಡ್ ಲೋನ್ಸ್ದು ಕೂಡ ಅಲ್ಲಿ ನಾವು ಚೆಕ್ಕನ್ನು ಮಾಡ್ಕೋಬಹುದು. ಅಂಡ್ ದೆನ್ ಅಡ್ವಾನ್ಸಸ್ ಏನಾರ ತಗೊಂಡಿದ್ರೆ ನಾವು ಅಡ್ವಾನ್ಸ್ ಆಕ್ಟಿವಿಟೀಸ್ ಏನಿರುತ್ತೆ ಮತ್ತು ಕ್ಲೋಸ್ಡ್ ಅಡ್ವಾನ್ಸಸ್ ಏನಿರುತ್ತೆ, ಅಡ್ವಾನ್ಸ್ ಅಪ್ಲಿಕೇಶನ್ಸ್ ಉದಾಹರಣೆ FA ಇವೆಲ್ಲ ತಗೊಂಡಿರ್ತೀವಿ, ಅದರ ಒಂದು ಮಾಹಿತಿನೂ ಕೂಡ ಇಲ್ಲಿ ನಾವು ನೋಡ್ಬೋದು. ಯಾಡ್ ನ್ಯೂ ಅಪ್ಲಿಕೇಶನ್ಸ್ ಇದೆ, ಹೊಸದಾಗಿ ನಾವು ಅಪ್ಲೈಯನ್ನು ಮಾಡೋದಾದ್ರೂ ಕೂಡ ಇಲ್ಲಿ ನಾವು ಅದನ್ನು ಸೌಲಭ್ಯವನ್ನು ಪಡಿಬಹುದು. ಇನ್ನು ಇನ್ಸೂರೆನ್ಸ್ ಅಂತಂತಿದೆ, ಆಕ್ಟಿವ್ ಇನ್ಸೂರೆನ್ಸು ನಮ್ಮ ಒಂದು ಪಾಲಿಸಿ ಡೀಟೇಲ್ಸ್ ಕೂಡ ಎಲ್ಲದೂ ಇಲ್ಲ ತೋರಿಸ್ತಾ ಹೋಗುತ್ತೆ. ನಾವು ಇದನ್ನು ಕೂಡ ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು. ಅಂಡ್ ದೆನ್ ರಿಕವರೀಸ್ ನಮ್ದು ಏನಾದ್ರು ಕೂಡ ಇದ್ದರೆ ಆಕ್ಟಿವ್ ರಿಕವರೀಸ್ ಇರುತ್ತೆ, ಆಕ್ಟಿವ್ ಲೋನ್ ರಿಕವರೀಸ್ ಇರುತ್ತೆ, ಕ್ಲೋಸ್ಡ್ ರಿಕವರೀಸ್ ಕೂಡ ಇರುತ್ತೆ ಅಂತಕ್ಕಂಥದ್ದು. ಇನ್ನು ಹೆಲ್ಪ್ ಡೆಸ್ಕಿಗೆ ತಾವು ಎನ್ಕ್ವೈರಿಯನ್ನು ಮಾಡೋದಕ್ಕೆ ಟಿಕೆಟ್ ಲೀಸ್ಟ್ ಪೇಜನ್ನು ರೈಸ್ ಮಾಡಬಹುದು. ಮತ್ತು AG ಮತ್ತು GPF ಆಪ್ಷನನ್ನು ಕೂಡ ಇಲ್ಲಿ ಕೊಡುತ್ತೆ, NOC ರಿಕ್ವೆಸ್ಟ್ ಲಿಸ್ಟ್ ಅಂತಕ್ಕಂಥದ್ದು. ಇದನ್ನ ನಾವು ಚೆಕ್ ಮಾಡ್ಕೋಬಹುದು. ಮುಂದಿನ ದಿನಗಳಲ್ಲಿ ಕಮಿಂಗ್ ಸೂನ್ PG ಲಾಕರ್ ಕೂಡ ಇದಕ್ಕೆ ಬರ್ತಾ ಇದೆ. ಸೊ ಅಂಡ್ ದೆನ್ ಮೈ ಪ್ರೊಫೈಲ್ನು ಕೂಡ ನಾವು ವೀಕ್ಷಣೆಯನ್ನು ಮಾಡಬಹುದು. ಇಲ್ಲಿ ತಮ್ಮ ಹೆಸರು ಮತ್ತು KJID ನಂಬರು, ಬ್ಲಾಕ್ ಎಜುಕೇಷನ್ ಆಫೀಸರು ಮತ್ತು ಎಲ್ಲಿ ತಾವು ಇದನ್ನ ಮಾಡ್ತಾ ಇರ್ತೀರ ಆ ಒಂದು ಆಪ್ಷನ್ಸ್ ಇಲ್ಲಿ ಪ್ರಿಂಟ್ ಆಗಿರುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇದಾಗಿತ್ತು ESS HRMS ಅಲ್ಲಿ ಇರ್ತಕ್ಕಂಥ ಸಂಪೂರ್ಣ ಒಂದು ಮಾಹಿತಿ. ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ತೆ.